ನಮಸ್ತೆ ವೀಕ್ಷಕರೇ. ಈ ಹೊಲೆ ಕುಟ್ಟು ರೋಗ ನಿವಾರಣೆ ಯಂತ್ರ ಅಂತೇಳಿ ಅಂದರೆ ಈ ಯಂತ್ರನ ಒಂದು ತಾಮ್ರದ ತಗಡಿನ ಮೇಲೆ ಆದಿತ್ಯವಾರ ಅಮಾವಾಸ್ಯೆ ದಿನ ಇದ್ದ ಬರೆದು ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಕಟ್ಟಿದರೆ ಸ್ತ್ರೀಯರು ಹೊಲೆ ಕುಟ್ಟು ರೋಗ ನಿವಾರಣೆಯಾಗಿ ಗರ್ಭ ಪ್ರಾಪ್ತಿಯಾಗುತ್ತದೆ. ಅಂದರೆ ಯಾವ ರೀತಿ ಅಂದರೆ ವೀಕ್ಷಕರೇ, ಈ ಗರ್ಭ ಸ್ತಂಭನ ಮಾಡ್ತಕ್ಕಂಥ ಪ್ರಯೋಗ ಅಂದರೆ ಈ ಕರೆಕ್ಟಾಗಿ ಮಕ್ಕಳು ಫಲ ಆಗ್ತಾ ಇರೋದಿಲ್ಲ, ನಾನಾ ರೀತಿಯ ಕಾಯಿಲೆಗೊಳಗಾಗಿರ್ತಾರೆ. ಆದರೆ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಂಡ್ರೂ ಕೂಡ ಯಾವುದೇ ರೀತಿ ಕಾಯಿಲೆ ಕಂಡು ಬರೋದಿಲ್ಲ. ವೈದ್ಯರಲ್ಲಿ ಕ್ಲಾರಿಟಿಯಾಗಿ ಹೇಳಿರ್ತಾರೆ ನಿಮ್ಗೆ ಯಾವುದೂ ತೊಂದರೆ ಇಲ್ಲ ಅಂತೇಳಿ. ಆದರೂ ಪುತ್ರ ಸಂತಾನ ಭಾಗ್ಯ ನಷ್ಟ ಆಗ್ತಕ್ಕಂಥದ್ದು ಇದು ಒಂದು ಯಂತ್ರನ ಮಾಡ್ಕೊಳ್ಳಿ, ನಿಮ್ಮೇ ಸ್ವಯಂ ಮಾಡ್ಕೊಳ್ತಕ್ಕಂಥ ಪ್ರಯೋಗ ತಿಳಿಸ್ತೀನಿ ವೀಕ್ಷಕರೇ. ಏನಂದರೆ ಯಾವುದೇ ರೀತಿ ಸಮಸ್ಯೆ ಇರತಕ್ಕಂಥ ಅವರೊಂದು ಮಕ್ಕಳು ಸಂತಾನ ಭಾಗ್ಯಕ್ಕೆ ತೊಂದರೆಗೀಡಾಗಿದ್ದರೆ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಅಂದರೆ, ಇದನ್ನು ಆದಿತ್ಯವಾರ ಅಮಾವಾಸ್ಯೆ ಇದ್ದ ದಿವಸ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಭಾನುವಾರದ ಅಮಾವಾಸ್ಯೆ ಬಿಟ್ಟರೆ ಗುರುವಾರ ಪುಷ್ಯ ನಕ್ಷತ್ರ, ಭಾನುವಾರ ಪುಷ್ಯ ನಕ್ಷತ್ರ, ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯಂತ್ರನ ನೀಟಾಗಿ ಒಂದು ತಾಮ್ರದ ತಗಡಿದ ಮೇಲೆ ಕಟ್ ಮಾಡ್ಕೊಂಡು ಕನ್ನಡ ಅಕ್ಷರಗಳು ಮತ್ತು ಅಂಕೆಗಳಿದ್ದಾವೆ. ಈ ಅಂಕೆಗಳನ್ನು ಬರೆದುಬಿಟ್ಟು, ಅಂದರೆ ಬರೆಯೋದಕ್ಕೂ ಮುಂಚೆ ನೀಟಾಗಿ ತಾಮ್ರದ ತಗಡನ್ನು ಕಟ್ ಮಾಡ್ಕೊಂಡು ಅದಕ್ಕೆ ನಿಂಬೆ ಹುಳಿ ರಸದಿಂದ ನೀಟಾಗಿ ಶುದ್ಧವಾಗಿ ತೊಳ್ಕೊಂಡು ಹಾಲು, ಗೋಮೂತ್ರ, ಮೊಸರು, ತುಪ್ಪ ಈ ರೀತಿಯಾಗಿ ಅಭಿಷೇಕ ಮಾಡ್ಕೊಂಡು ತೊಳೆದು ಅದ್ರ ಮೇಲೆ ಈ ಯಂತ್ರನ ಬರ್ಕೊಂಡು ಈ ಯಂತ್ರಕ್ಕೆ ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ ಹೇಳ್ತೀನಿ ನೋಡ್ರಿ, ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ 108 ಸಾರಿ ಅಭಿಮಂತ್ರಿಸುವ ಮುನ್ನ ಈ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿ ವೀಕ್ಷಕರೇ. ಸಿದ್ಧಿ ದಿವಸಗಳಲ್ಲಿ ಪುಷ್ಯ ನಕ್ಷತ್ರ, ಮೂಲ ನಕ್ಷತ್ರ ಕಲಿತಾಗ ಗ್ರಹಣಗಳಲ್ಲಿ, ಸೂರ್ಯಚಂದ್ರ ಗ್ರಹಣಗಳಲ್ಲಿ ಮಂತ್ರನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡ್ಕೊಳ್ಳಿ. 108 ಸಲ ಈ ಮಂತ್ರ ಹೇಳ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಒಂದು ತಾಯ್ತಕ್ಕೆ ತುಂಬ್ಕೊಂಡ್ಬಿಟ್ಟು ಇದಕ್ಕೆ ಸಾಂಬ್ರಾಣಿ ಧೂಪ ಅಂತ ಕರಿತೀವಿ, ಧೂಪ ಲೋಬಾನ ಅಂತೇಳಿ. ಆ ಲೋಬಾನ ಹಿಡಿದ್ಬಿಟ್ಟು ತಾಯ್ತನ ಪೂಜೆ ಮಾಡ್ಕೊಂಡು ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ, ಅಮಾವಾಸ್ಯೆ ದಿವಸ ಆದಿತ್ಯವಾರ ಅಮಾವಾಸ್ಯೆ ಬಂದಾಗ ಅಥವಾ ಗುರುವಾರ ಅಮಾವಾಸ್ಯೆ ಬಂದಾಗ ಕೂಡ ನಡೀತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರಯೋಗನ ಮಾಡ್ಕೊಂಡು ಧರಿಸೋದ್ರಿಂದ ನಿಮಗೆ ಜಾತಕದಲ್ಲಿ ಪುತ್ರ ಸಂತಾನ ಬಗ್ಗೆ ನಷ್ಟ ಆಗಿದ್ದರೂ ಕೂಡ, ಅಥವಾ ಪಂಚಮ ಸ್ಥಾನ ದುಸ್ಥಾನದಲ್ಲಿದ್ದು ಪುತ್ರಕಾರಕ ಗುರು ನೀಚನಾಗಿ ನಾನಾ ರೀತಿ ತೊಂದರೆಗೀಡಾಗಿ ಪಂಚಮ ಸ್ಥಾನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಆಗ್ತಾ ಇದ್ದರೂ ಕೂಡ ಜೀವನದಲ್ಲಿ ಪುತ್ರ ಸಂತಾನ ಭಾಗ್ಯ ಪ್ರಾಪ್ತಿ ದೊರೀಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.